ಕಾಂಗ್ರೆಸ್ ಶಾಸಕರ ಅಸಮಾಧಾನ ಒಂದು ಕಡೆಗೆ ಅವ್ರ ಹತ್ರ ಸಾಮಾನ್ಯ ದೂರುಗಳಿದೆ. 2 ವರ್ಷದಿಂದ ನಮ್ಮ ಗ್ರಾಂಟ್ ಸಿಕ್ಕಿಲ್ಲ, ಸಚಿವರು ನಮ್ಮ ಮಾತು ಕೇಳ್ತಿಲ್ಲ ಅನ್ನೋದೆಲ್ಲ ಕಾಮನ್ ದೂರು. ಸೊ ಇದರ ಬೆನ್ನಲ್ಲೇ ಇವತ್ತು 2ನೇ ದಿನ ಸುರ್ಜೇವಾಲಾ ಮೀಟಿಂಗ್ ಮಾಡ್ತಾ ಇರೋದು. ಯಾವ ಭಾಗದ ಶಾಸಕರು ಬರ್ತಾರೆ, ಎಷ್ಟು ಜನ ಶಾಸಕರು ಬರ್ತಾರೆ ಅನ್ನೋ ಡೀಟೇಲ್ಸ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ನೋಡ್ತಾ ಹೋಗೋಣ. ಹಳೆ ಮೈಸೂರು ಭಾಗ, ಬೆಂಗಳೂರು ಭಾಗವನ್ನ ಕೇಂದ್ರೀಕರಿಸಿಕೊಂಡು ಶಾಸಕರುಗಳನ್ನ ಕರೆಸಿಕೊಳ್ಳಲಾಗ್ತಾ ಇದೆ. ಶಾಸಕರು ಸಚಿವರ ಮೇಲಷ್ಟೇ ದೂರು ಕೊಡ್ತಾರಾ ಅಥವಾ ಬೇರೆ ಬೇರೆ ವಿಚಾರಗಳು ಅಡಕವಾಗಿದೆಯಾ ಅನ್ನೋ ಪ್ರಶ್ನೆ ಇದೆ. ಸಹಜವಾಗಿ ಶಾಸಕರು ಸರ್ಕಾರದ ಕಾರ್ಯವೈಖರಿಗೂ ಕೂಡ ಮಾರ್ಕ್ಸ್ ಅನ್ನು ಕೊಡ್ತಾ ಇದ್ದಾರಾ, ಅಂದ್ರೆ ಸರ್ಕಾರದಲ್ಲಿ ಬದಲಾವಣೆಗಳನ್ನು ತರಬೇಕಾ, ಶಾಸಕರ ಮೈಂಡ್ ಸೆಟ್ ಹೆಂಗಿದೆ, ಆಮೇಲೆ ಬದಲಾವಣೆಯಲ್ಲಿ ಇರುವಂತಹ ಹೆಸರುಗಳ ಬಗ್ಗೆ ಅವ್ರದ್ದೇನು ಅಭಿಪ್ರಾಯ ಇದೆ, ಅವ್ರ ಕ್ಷೇತ್ರದಲ್ಲಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಹೆಂಗೆ ನಡೀತಾ ಇದೆ, ಬದಲಾವಣೆ ಪರವಾಗಿ ಇದೆಯಾ ಅಲೆ ಅಥವಾ ಬದಲಾವಣೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಇದೆಯಾ ಅಲೆ ಅನ್ನೋದನ್ನ ಗೇಜ್ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸುರ್ಜೇವಾಲಾ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಏನು ದೊಡ್ಡ ರಾಕೆಟ್ ಸೈನ್ಸ್ ಏನು ಬೇಕಾಗಿಲ್ಲ. ಈಗಲೂ 2ನೇ ಇನ್ಸ್ಟಾಲ್ಮೆಂಟಲ್ಲಿ ಒಂದಷ್ಟು ಶಾಸಕರು ಕ್ಯೂ ಅಲ್ಲಿ ಇದ್ದಾರೆ. ಯಾರ್ಯಾರಿದ್ದಾರೆ 2ನೇ ಇನ್ಸ್ಟಾಲ್ಮೆಂಟಲ್ಲಿ ನೋಡೋಣ. ನಂಜೇಗೌಡ ಮಾಲೂರು ಕ್ಷೇತ್ರದ ಶಾಸಕರು ಮೀಟಿಂಗನ್ನು ಕರೆದಿದ್ದಾರೆ. ಇವ್ರಿಗೂ ಕೂಡ 1-to-1 ಮೀಟಿಂಗನ್ನು. AC ಶ್ರೀನಿವಾಸ್ ಪುಲಕೇಶಿ ನಗರದ ಶಾಸಕರು, ಹಾಗೆ ರಿಜ್ವಾನ್ ಅರ್ಷದ್ ಶಿವಾಜಿನಗರದ ಶಾಸಕರು, NA ಹ್ಯಾರಿಸ್ ಶಾಂತಿನಗರದ ಶಾಸಕರು, ಗೋವಿಂದರಾಜ್ ನಗರದ ಪ್ರಿಯಾಕೃಷ್ಣ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ವಿಜಯನಗರದ M ಕೃಷ್ಣಪ್ಪ, ಆನೇಕಲ್ನ B ಶಿವಣ್ಣ, ಜೊತೆಗೆ ಶರತ್ ಬಚ್ಚೇಗೌಡ ಹೊಸಕೋಟೆಯ ಅವ್ರಿಗೂ ಕೂಡ ಬನ್ನಿ ಮಾತಾಡೋಣ ಅಂತ ಕರೆದಿದ್ದಾರೆ. ನೆಲಮಂಗಲದ ಶ್ರೀನಿವಾಸ್, ಮಾಗಡಿ ಬಾಲಕೃಷ್ಣ, ರಾಮನಗರದ ಇಕ್ಬಾಲ್ ಹುಸೇನ್. ಈಗ ಹೇಳಿದ್ರಲ್ಲ ಅವರು, ನಾನೆಲ್ಲ ಹೋಗಿ ಹೇಳ್ಬಿಡ್ತೀನಿ, ನನಗೆ ಏನೇನು ಅನ್ನಿಸ್ತಾ ಇದೆ ಎಲ್ಲ ಹೇಳ್ಬಿಡ್ತೀನಿ ಅಂತ. ಇವ್ರು ಹೇಳಿದ ತಕ್ಷಣ ಅವ್ರು ಕೇಳಿಸ್ಕೊಂಡು ಹುಜೂರ್ ಅಂತೇನು ಹೈಕಮಾಂಡು ವರ್ತಿಸಲ್ಲ, ಕೇಳಿಸ್ಕೊಳ್ಳುತ್ತಷ್ಟೇ. ಕೇಳಿಸೋ ಕಿವಿಗಳು ಮಾತ್ರ ಆಗಿರುತ್ತೆ. ಇಕ್ಬಾಲ್ ಹುಸೇನು, ಆಮೇಲೆ ಚನ್ನಪಟ್ಟಣದ CP ಯೋಗೇಶ್ವರ್, ಪುತ್ತೂರಿನ ಫಸ್ಟ್ ಟೈಮ್ MLA ಅಶೋಕ್ ರೈ, ಕೊಳ್ಳೇಗಾಲದ ಕೃಷ್ಣಮೂರ್ತಿ, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ, ಗುಂಡ್ಲುಪೇಟೆಯ ಗಣೇಶ್ ಪ್ರಸಾದ್ ಹಾಗೂ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್ ಅವರಿಗೂ ಕೂಡ ಆಹ್ವಾನ ಇವತ್ತಿದೆ, ಇವತ್ತಿನ ಮೀಟಿಂಗ್ಗೆ. ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ, KR ನಗರದ D ರವಿಶಂಕರ್ ಅವರಿಗೂ ಕೂಡ ಆಹ್ವಾನ ಇದೆ. ಸೊ ನಿನ್ನೆ 8 ಜನರನ್ನು ಮಾತಾಡಿಸಿದ್ರು, ಇವತ್ತೊಂದು 12 ಜನರನ್ನು ಮಾತಾಡಿಸ್ತಾರೆ, ಮತ್ತು ನಾಳೆ ಕೂಡ ಮಾತಾಡಿಸ್ತಾರೆ. ಒಟ್ಟಿನಲ್ಲಿ ಇನ್ಸ್ಟಾಲ್ಮೆಂಟ್ನಲ್ಲಿ ಕರೆದು ತಮ್ಮ ದುಃಖ ದುಮ್ಮಾನ ಏನು, ನಿವೇದನೆಗಳೇನು ಅನ್ನೋದನ್ನ ಕೇಳೋದ್ರ ಜೊತೆಗೆ ಸರ್ಕಾರದ ಬಗ್ಗೆ ಅವರಿಗೆ ಹಾಗೂ ಅವರ ಕ್ಷೇತ್ರದಲ್ಲಿ ಇರುವಂತಹ ಕಾರ್ಯಕರ್ತರಿಗೆ ಇರುವಂತಹ ಅಭಿಪ್ರಾಯಗಳನ್ನು ಸೂಚ್ಯವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನ. ಎಲ್ಲೂ ಅವ್ರು ಡೈರೆಕ್ಟಾಗಿ ಪ್ರಸ್ತಾಪ ಮಾಡ್ತಿಲ್ಲ. DK CM ಆಗಬೇಕಾ, ಇವ್ರು ಚೇಂಜ್ ಆಗಬೇಕಾ, ಸಿದ್ದರಾಮಯ್ಯ ಚೇಂಜ್ ಆಗಬೇಕಾ ಅಂತೆಲ್ಲ ಏನು ಪ್ರಸ್ತಾಪ ಮಾಡ್ತಿಲ್ಲ. ಬಟ್ ಬೆಳವಣಿಗೆ ಬಗ್ಗೆ ಅಭಿಪ್ರಾಯ ಅಂತೂ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಏನರ್ಥ, ಸಮಥಿಂಗ್ ಈಸ್ ಕುಕಿಂಗ್ ಅಪ್ ಅಂತ ಅರ್ಥ. ಕೈ ಶಾಸಕರಿಗಷ್ಟೇ ಅಲ್ಲ, ಸಚಿವರಿಗೂ ಕೂಡ ರಿಪೇರಿ ಕೆಲಸವನ್ನು ಮಾಡ್ತಾರೆ, ನಟ್ಟು ಬೋಲ್ಟು ಇಟ್ಕೊಂಡು ಸುರ್ಜೇವಾಲಾ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಸುರ್ಜೇವಾಲಾ ಬಳಿ ರಿಪೋರ್ಟ್ ರೆಡಿ ಆಗ್ತಾ ಇದೆಯಾ, ಶಾಸಕರ ದೂರಿನ ಮೇಲೆಯೂ ಸಚಿವರ ಮೌಲ್ಯಮಾಪನ ಮಾಡಲಾಗುತ್ತಾ, ಈಗ ಸಂಪುಟ ಪುನರ್ರಚನೆ ಅಂತೆಲ್ಲ ಆಗ್ತಾ ಇದೆಯಲ್ಲ, ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಶಾಸಕರುಗಳು, ಯಾರ ಕಾರ್ಯವೈಖರಿ ಹೆಂಗಿದೆ, ಯಾರು ಸುಮ್ಮನೆ ನಾಮಕೆ ವ್ಯವಸ್ಥೆ ಖಾತೆಯನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಗುಟ್ಟದ ಕಾರ್ನಲ್ಲಿ, ಅದೆಲ್ಲ ನೋಡ್ತಾ ಇದ್ದಾರಂತೆ. ಸಚಿವರ ಕಾರ್ಯವೈಖರಿಯ ರಿಪೋರ್ಟನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಅದೇನು ಕ್ರಾಂತಿ, ಡಿಸೆಂಬರೋ ನವೆಂಬರೋ ಸೆಪ್ಟೆಂಬರ್ನ ಕ್ರಾಂತಿ ಟೈಮ್ನಲ್ಲಿ ಅದನ್ನು ಬಳಸ್ಕೊಳ್ಬೇಕಾ ಅನ್ನೋದು ನೋಡ್ತಾರೆ. ಅದಕ್ಕೂ ಮುಂಚೆ ಸರಿಯಾಗಿ ಕೆಲಸ ಮಾಡಿ ಅಂತ ಅವರಿಗೂ ಹೇಳುವಂತಹ ಸಾಧ್ಯತೆ ಇದೆಯಾ, ಎಚ್ಚರಿಕೆ ಕೊಡ್ತಾರಾ, ಅಥವಾ ನಿಮ್ಮ ಖಾತೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕೇಳಿ ಬರ್ತಾ ಇದೆ ನೋಡ್ಕೊಳ್ಳಿ ಅಂತ ಸೂಚ್ಯವಾಗಿ ತಿಳಿಸ್ತಾರಾ, ಅಥವಾ ಜಸ್ಟ್ ಒಂದು ವಾಸ್ತವ ವರದಿಯನ್ನು ಇಟ್ಕೊಂಡು ಅದನ್ನು ಹೈಕಮಾಂಡಿಗೆ ಹಾಗೇ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರಾ ಅನ್ನೋದು ಕುತೂಹಲದ ಕೇಂದ್ರ ಬಿಂದುವು ಆಗ್ತಾ ಇದೆ. ಒಟ್ಟಿನಲ್ಲಿ ಮುಂಚೆಲ್ಲ ಹೆಂಗಾಗ್ತಾ ಇತ್ತು ಅಂದರೆ, ಇದೊಂದು ವಿಚಿತ್ರ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ. ಮುಂಚೆಲ್ಲ ಶಾಸಕರುಗಳು ಹೈಕಮಾಂಡ್ ಹತ್ರ ಹೋಗ್ತಾ ಇದ್ರು, ನಾವು ಹೈಕಮಾಂಡ್ನ ಮೀಟ್ ಮಾಡ್ತೀವಿ ಅಂತ. ಇಲ್ಲಿ ನೋಡಿದ್ರೆ ಹೈಕಮಾಂಡೇ ಬಂದು ಶಾಸಕರ ಕಿವಿಯಾಗಿರೋದು ಒಂದು ವಿಚಿತ್ರ ವರ್ತನೆಗೆ ಸಾಕ್ಷಿ ಆಗ್ತಾ ಇದೆ. ಎಷ್ಟೊಂದು ಪ್ರಕರಣ ನಿಮಗೆ ಕೊಡ್ಬೋದು, ನಾನು ಬೇಕಾದರೆ 70-80 ದಶಕದಿಂದ ಕೂಡ ನಿಮಗೆ ಎಕ್ಸಾಂಪಲ್ಗಳನ್ನು ಕೊಡ್ಬೋದು. ಇಲ್ಲಿ ಸಮಸ್ಯೆ ಆದಾಗ ಇಲ್ಲಿಂದ ಡೈರೆಕ್ಟ್ ಡೆಲ್ಲಿಗೆ ಹೋಗಿ ಹೈಕಮಾಂಡ್ನ ಮೀಟ್ ಮಾಡಿ.